ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚಾತುರ್ಮಾಸ್ಯದ ಕೊನೆ ವ್ರತವಾದಂತಹ ದ್ವಿದಳ ವ್ರತ. ಆ ದ್ವಿದಳ ವ್ರತದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದರೆ ಮೊದಲು ಫಲಾನಿ ಬಹುಬೀಜಾನಿ ಧಾನ್ಯಾನಿ ದ್ವಿದಳಾನಿ ಚ ಕಾರ್ತಿಕೇ ವರ್ಜಗೆ ತದ್ವತ್ ದ್ವಿದಳಂ ಬಹುಬೀಜಕಂ. ಯಾವುದು ಬಹಳವಾದ ಬೀಜಗಳು ಎರಡಾಗಿ ಹೋಳು ಮಾಡಲಿಕ್ಕೆ ಬರ್ತದೆಯೋ, ಕಡಲೆ, ಆಮೇಲೆ ಹೆಸರುಬೇಳೆ, ಆಮೇಲೆ ಹೆಸರು ಕಾಳು, ಆಮೇಲೆ ಇದು ಈ ಕುಳಿತ ಪಟಾಣಿ, ಯಾವುಗಳನ್ನು ಕೂಡ ತೆಗೆದುಕೊಳ್ಳಬಾರದು. ಇವುಗಳೆಲ್ಲವೂ ಕೂಡ ದ್ವಿದಳ, ಎರಡು ದಳಗಳನ್ನಾಗಿ ಮಾಡಲಿಕ್ಕೆ ಬರೋದು. ಮತ್ತು ಏನು ಎರಡು ದಳಗಳನ್ನು ಮಾಡ್ತೇವೆ ಅಲ್ಲ, ಅಂತಹ ಪದಾರ್ಥಗಳನ್ನು ನಾವು ಬಿಡಬೇಕು. ಯಾವುದು ಭೂಮಿಯ ಕೆಳಗಡೆ ಬೆಳೀತದೆಯೋ ಅವುಗಳನ್ನು ಮಾತ್ರ ನಾವು ಸ್ವೀಕಾರ ಮಾಡಬೇಕೇ ಹೊರತು ಬೇರೆ ಎಲ್ಲ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡಬಾರದು. ದ್ವಿದಳಂ ಯತ್ರ ದೃಶ್ಯೇತ ವರ್ಜ್ಯಂ ತತ್ ದ್ವಿದಳಂ ಸ್ಮೃತಂ ಕಾರ್ತಿಕೇ ವರ್ಜಗೇತ್ ತೈಲಂ ಕಾರ್ತಿಕೇ ವರ್ಜಗೇತ್ ಮಧು. ಅದಕ್ಕೆ ಹೇಳಿದ್ರು, ದ್ವಿದಳ ವ್ರತವನ್ನು ಯಾವುದು ಎರಡಾಗಿ ತೋರ್ತದೆಯೋ ಅವುಗಳೆಲ್ಲವೂ ಕೂಡ ದ್ವಿದಳ, ಎರಡು ದಳಗಳು ಉಳ್ಳಂತಹದ್ದು. ಹಾಗೆ ಎಣ್ಣೆಯನ್ನು, ತಿಲದಿಂದ ಮಾಡಿದ ಎಣ್ಣೆ ಮತ್ತು ತುಪ್ಪವನ್ನು, ಜೇನುತುಪ್ಪವನ್ನು ಕೂಡ ಆ ದ್ವಿದಳ ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ ಬಿಡಬೇಕು ಎಂಬುದಾಗಿ ಸ್ಮೃತ್ಯರ್ಥ ಸಾಗರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ದ್ವಿದಳ ವ್ರತವನ್ನು 4ನೇ ತಿಂಗಳು, ಭಗವಂತನು 4ನೇ ತಿಂಗಳು ಮಲಗಿರುವಂತಹ ಸಂದರ್ಭದಲ್ಲಿ ಈ ದ್ವಿದಳ ವ್ರತವನ್ನು ಅವನ ಪ್ರೀತಿಗಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಪ್ರದ್ಯುಮ್ನತೆ ನಮಸ್ತುಭ್ಯಂ ಮಾಸಮಾರಭ್ಯ ಯತ್ಕೃತಂ ಇಷ್ಟದೋ ಭವ ಸರ್ವೇಶ ಗೃಹೀತ್ವಾತು ಪಯೋವ್ರತಂ ಅಂತ ಹೀಗೆ ಪಯೋವ್ರತವನ್ನು ಸಮರ್ಪಣೆ ಮಾಡಿ, ಆಮೇಲೆ ಆ ಮಾಸನಿಯಾಮಕನಾದಂತಹ ಅನಿರುದ್ಧ ಸುರೈರ್ವಂದ್ಯ ದ್ವಿದಳವ್ರತಮುತ್ತಮಂ ಕರೋಮ್ಯಹಮೀಶೇ ಮಾಸೆ ನಿರ್ವಿಘ್ನಂ ಕುರುಮೆ ಪ್ರಭೋ. ಕ್ಷೀರವ್ರತವನ್ನು ಸಮರ್ಪಣೆ ಮಾಡಿ, ಅದಾದ ಮೇಲೆ ಅನಿರುದ್ಧನ ಪ್ರೀತಿಗಾಗಿ ಈ ದ್ವಿದಳ ವ್ರತವನ್ನು ಮಾಡ್ತೇನೆ, ನಿರ್ವಿಘ್ನವಾಗಿ ಯಾವುದೇ ತೊಂದರೆಗಳು ಇಲ್ಲದೇನೆ ಅವನ್ನು ಮಾಡಬೇಕು ಅಂತೆನ್ನುವುದಾಗಿ ಅನುಗ್ರಹ ಮಾಡಪ್ಪ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ದ್ವಿದಳ ವ್ರತವನ್ನು ಪ್ರಾರಂಭ ಮಾಡಬೇಕು. ಅದಾದ ಮೇಲೆ ದ್ವಿದಳ ವ್ರತದ ಸಮರ್ಪಣೆ ಅನಿರುದ್ಧ ನಮಸ್ತುಭ್ಯಂ ದ್ವಿದಳಾಖ್ಯವ್ರತೇನ ಚ ಮತ್ಕೃತೇನ ಅಶ್ವಿಜೇ ಮಾಸೆ ಪ್ರೀತ್ಯರ್ಥಂ ಫಲದೋ ಭವ. ಅನಿರುದ್ಧನೇ, ದ್ವಿದಳ ವ್ರತವನ್ನು ಮಾಡಿದ್ದೇನೆ, ನಾನು ಮಾಡಿದ ಈ ವ್ರತವನ್ನು ಸ್ವೀಕಾರ ಮಾಡಿ ಸಂತೋಷದಿಂದ ಆ ಎಲ್ಲ ಫಲಗಳನ್ನು ಕೊಟ್ಟು ನಿನ್ನ ಜ್ಞಾನ ಬರುವಂತೆ ಅನುಗ್ರಹವನ್ನು ಮಾಡಪ್ಪ ಅಂತ ಹೀಗೆ ದ್ವಿದಳ ವ್ರತವನ್ನು ಮಾಡಬೇಕು. ಕಾಫಿ ಬೀಜ ಇವುಗಳು ಯಾವುದೂ ಬರೋದಿಲ್ಲ, ಬರೀ ಗೆಡ್ಡೆ ಗೆಣಸು ಇವುಗಳು ಮಾತ್ರ ಬರುವಂತಹ ವ್ರತ. ಮಾವಿನಕಾಯಿ ಅದು ಏಕಬೀಜ, ಅದನ್ನು ತೆಗೆದುಕೊಳ್ಳಿಕ್ಕೆ ಬರ್ತದೆ. ಹೀಗೆ ತೆಂಗಿನಕಾಯಿನೂ ಬರ್ತದೆ, ಎಳ್ನೀರು ಬರ್ತದೆ, ಅವುಗಳನ್ನು ತೆಗೆದುಕೊಳ್ಳಬಹುದೇ ಹೊರತು ಕಾಫಿ ಬೀಜ ಇತ್ಯಾದಿಗಳು ಯಾವುದೂ ಕೂಡ ಬರುವುದಿಲ್ಲ. ಆದ್ದರಿಂದ ಈ ದ್ವಿದಳ ವ್ರತವನ್ನು ಮಾಡಿ ಭಗವಂತನಿಗೆ, ಅನಿರುದ್ಧ ರೂಪಿಯಾದಂತಹ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಹೀಗೆ ಆ 4ನೆಯ ಚಾತುರ್ಮಾಸ್ಯದಲ್ಲಿ 4ನೆಯ ವ್ರತವಾದಂತಹ ದ್ವಿದಳ ವ್ರತವನ್ನು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಬೇಕು. ಶ್ರೀಕೃಷ್ಣಾರ್ಪಣಮಸ್ತು.